ತುಂಬ ವರ್ಷಗಳ ಹಿಂದಿನ ಘಟನೆ ಇದು. ಶ್ರೀ ಸ್ವಾಮಿ ವಿವೇಕಾನಂದರು ಒಂದು ದಿನ ತಮ್ಮ ಆಶ್ರಮದಲ್ಲಿ ಒಂದು ನಾಯಿಯ ಜೊತೆ ಆಟವಾಡುತ್ತಿರುತ್ತಾರೆ. ಆವಾಗ ಸ್ವಾಮಿ ವಿವೇಕಾನಂದರು ನಾಯಿಗೆ ಒಂದು ಮಾತು ಹೇಳ್ತಾರಂತೆ. ಒಂದು ಹೊತ್ತಿನ ಊಟ ಹಾಕಿದ ನಿನಗೆ ಜೀವನವಿಡೀ ನಿನ್ನ ನಿಯತ್ತನ್ನು ನೀನು ಬಿಟ್ಟುಕೊಡುವುದಿಲ್ಲ. ಆದರೆ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಎಷ್ಟೇ ನಿಯತ್ತಿಂದ ಇದ್ದರೂ ಆತನ ನಿಯತ್ತನ್ನು ಹಾಳು ಮಾಡೋಕೆ ಕ್ಷಣ ಸಾಕು. ದುಡ್ಡಿನ ಆಸೆಯಿಂದ ಮನುಷ್ಯ ತನ್ನ ಸ್ವಾಭಿಮಾನವನ್ನು ಕಳೆದುಕೊಳ್ಳಲು ಸಿದ್ಧನಾಗಿರುತ್ತಾನೆ. ನಿಯತ್ತೇ ಇಲ್ಲದ ಜೀವಿ ಎಂದರೆ ಅದು ಮನುಷ್ಯ ಮಾತ್ರ ಅಂತ ಸ್ವಾಮಿ ವಿವೇಕಾನಂದರು ಆ ನಾಯಿಗೆ ತಮ್ಮ ಕಣ್ಣಿನ ಮೂಲಕ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾರೆ. ಇವತ್ತಿನ ಟಾಪಿಕ್ ಏನೆಂದರೆ, ಮನುಷ್ಯ ತನ್ನ ಗುರಿಯ ಬಗ್ಗೆ ಯೋಚನೆ ಮಾಡದೆ ಬೇರೆಯವರ ಸಂತೋಷದ ಬಗ್ಗೆ ಯೋಚನೆ ಮಾಡುತ್ತಾನೆ. ಸ್ವಾಮಿ ವಿವೇಕಾನಂದರು ತಮ್ಮ ಆಶ್ರಮದಲ್ಲಿ ಧ್ಯಾನ ಮಾಡುತ್ತಿರುವ ವೇಳೆಯಲ್ಲಿ ಒಬ್ಬ ವ್ಯಕ್ತಿ ಓಡಿ ಬಂದು ಅವರ ಕಾಲಿಗೆ ನಮಸ್ಕರಿಸಿ ಅಳಲು ಶುರು ಮಾಡುತ್ತಾನೆ. ಆಗ ವಿವೇಕಾನಂದರು, ಹೇ ಮನುಜ, ಏಕೆ ಅಳುತ್ತಿರುವೆ ಎಂದು ಪ್ರಶ್ನೆ ಮಾಡುತ್ತಾರೆ. ಆಗ ಆ ವ್ಯಕ್ತಿ, ಸ್ವಾಮಿ, ನನ್ನ ಜೀವನದಲ್ಲಿ ತುಂಬ ನಿರಾಸೆಯಾಗಿದೆ. ಸತತ ಸೋಲುಗಳಿಂದ ಸಾಕಾಗಿದೆ. ನನ್ನ ಗುರಿಯನ್ನು ತಲುಪಲು ನನಗೆ ಸಾಧ್ಯವಾಗುತ್ತಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದರೂ ಸೋಲೆ ಸಿಗುವುದು ಹೊರತು ಗೆಲುವು ಸಿಗುತ್ತಿಲ್ಲ. ನನ್ನ ಜೊತೆ ಇದ್ದ ಸ್ನೇಹಿತರು ಎಲ್ಲರೂ ಗೆಲುವು ಕಾಣುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ನಾನು ಮಾತ್ರ ಸೋಲಿನ ಸುಳಿಯಲ್ಲಿ ಸಿಲುಕಿದ್ದೇನೆ ಎಂದು ಹೇಳುತ್ತಾನೆ. ಆಗ ಸ್ವಾಮಿ ವಿವೇಕಾನಂದರು ಮರು ಮಾತನಾಡದೆ ತಮ್ಮ ಆಶ್ರಮದಲ್ಲಿ ತಾವು ಸಾಕಿರುವ ನಾಯಿಯನ್ನು ಆತನಿಗೆ ಕೊಟ್ಟು 1 ಗಂಟೆ ತಿರುಗಾಡಲು ಹೇಳುತ್ತಾರೆ. ಆಗ ಆ ಯುವಕ ಆಶ್ಚರ್ಯದಿಂದ ಸ್ವಾಮಿ ವಿವೇಕಾನಂದರನ್ನು ನೋಡುತ್ತಾ ಆಶ್ರಮದಲ್ಲಿದ್ದ ನಾಯಿಯನ್ನು ತೆಗೆದುಕೊಂಡು ಹೋಗುತ್ತಾನೆ. ದಾರಿಯ ಮಧ್ಯೆ ನಾಯಿಯು ಎಲ್ಲಿ ಬೇಕಾದರೂ ಓಡಾಡಲು ಪ್ರಾರಂಭ ಮಾಡಿತು. ಬೇರೆ ನಾಯಿಗಳ ಜೊತೆ ಜಗಳಕ್ಕೆ ಮುಂದಾಯಿತು. ಆದರೂ ಆ ಯುವಕ ನಾಯಿಯ ಕಡೆಗೆ ಗಮನ ಕೊಡದೆ ತನ್ನ ಪಾಡಿಗೆ ಮುಂದೆ ಸಾಗುತ್ತಿದ್ದ. ಮತ್ತೊಂದು ದಾರಿಯಲ್ಲಿ ಆಶ್ರಮದ ನಾಯಿ ಬೇರೆ ನಾಯಿಗಳ ಜೊತೆ ಮತ್ತೆ ಜಗಳ ಪ್ರಾರಂಭ ಮಾಡಿ ಗಾಯ ಮಾಡಿಕೊಂಡಿತು. ಆದರೂ ಆ ಯುವಕ ಆ ನಾಯಿಯ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. 1 ಗಂಟೆಯ ನಂತರ ಆ ಯುವಕ ಆಶ್ರಮದ ಕಡೆಗೆ ಬಂದ. ಸ್ವಲ್ಪ ಸಮಯದ ನಂತರ ನಾಯಿಯೂ ಕೂಡ ಅಲ್ಲಿಗೆ ಬಂತು. ಆಗ ಸ್ವಾಮಿ ವಿವೇಕಾನಂದರು ನಾಯಿಯ ಮೇಲಿರುವ ಗಾಯವನ್ನು ಹಾಗೂ ಅದು ಜೋರಾಗಿ ಉಸಿರಾಡುವುದನ್ನು ನೋಡಿ ಗಾಬರಿಗೊಂಡು ಆ ಯುವಕನಿಗೆ, ಹೇ ಮನುಜ, ನಾಯಿ ಇಷ್ಟೊಂದು ಜೋರಾಗಿ ಉಸಿರಾಡುತ್ತಿದೆ ಮತ್ತು ನಾಯಿಯ ಮೇಲೆ ಇಷ್ಟೊಂದು ಗಾಯಗಳಾಗಿದೆ, ಏನಾಯಿತು ಎಂದು ಕೇಳ್ತಾರೆ. ಆಗ ಆ ಯುವಕ ಹೇಳ್ತಾನೆ, ಸ್ವಾಮಿ, ಈ ನಾಯಿ ಬೇರೆ ನಾಯಿಗಳ ಜೊತೆ ಕಾಲ ಕೆರೆದು ಜಗಳಕ್ಕೆ ಹೋಗುತ್ತಿತ್ತು. ಸುಮ್ಮನೆ ಎಲ್ಲಿ ಬೇಕಾದರೂ ಓಡಾಡಲು ಪ್ರಾರಂಭ ಮಾಡಿತು. ಆದರೆ ನಾನು ಮಾತ್ರ ನನ್ನ ಪಾಡಿಗೆ ಇದ್ದೆ. ನಾನು ಆ ನಾಯಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ನೀವು ಹೇಳಿದ್ದನ್ನು ಮಾತ್ರ ಮಾಡಿದೆ. ಆಗ ಸ್ವಾಮಿ ವಿವೇಕಾನಂದರು ನಗುತ್ತಾ ಹೇಳುತ್ತಾರೆ, ನೀನು ನನಗೆ ಕೇಳಿದ ಪ್ರಶ್ನೆಗೆ ನೀನೇ ಉತ್ತರ ಹೇಳಿದೆ. ಇದೇ ನೀನು ಕಂಡುಕೊಳ್ಳಬೇಕಾದದ್ದು. ಆಗ ಆ ಯುವಕ, ಸ್ವಾಮಿ, ನೀವು ಹೇಳಿದ ಮಾತು ನನಗೆ ಅರ್ಥವಾಗಲಿಲ್ಲ ಎಂದು ಹೇಳುತ್ತಾನೆ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ನೀನು ನನಗೆ ಏನು ಕೇಳಿದೆ? ನಿನ್ನ ಜೀವನದಲ್ಲಿ ನಿನಗೆ ಸೋಲುಗಳೇ ಬರುತ್ತಿವೆ. ಎಷ್ಟೇ ಪ್ರಯತ್ನ ಮಾಡಿದರೂ ನಿನಗೆ ಗೆಲುವು ಸಿಗುತ್ತಿಲ್ಲ ಎಂದು ಹೇಳಿದೆ ಅಲ್ವಾ? ಆ ಪ್ರಶ್ನೆಗೆ ನಿನ್ನಲ್ಲಿಯೇ ಉತ್ತರ ಕಂಡುಕೊಂಡೆ ಎಂದು ಹೇಳ್ತಾರೆ. ಅದು ಹೇಗೆ ಅಂದರೆ, ನೀನು ನಾಯಿಯನ್ನು ಕರೆದುಕೊಂಡು ಹೋಗುವಾಗ ನಾನು ಹೇಳಿದ್ದನ್ನು ಮಾತ್ರ ಮಾಡಿದೆ. ದಾರಿಯುದ್ದಕ್ಕೂ ಏನೇ ಆದರೂ ನಿನ್ನ ದಾರಿಯನ್ನು ಸಾಗುತ್ತಾ ನೀನು ಬಂದೆ. ಅದೇ ರೀತಿ ಬೇರೆಯವರ ಯಶಸ್ಸನ್ನು ನೋಡುತ್ತಾ ಮುಂದೆ ಸಾಗಬೇಡ. ನಿನ್ನ ದಾರಿಯಲ್ಲಿ ನೀನು ಹೋಗು. ಬೇರೆಯವರ ದಾರಿಯಲ್ಲಿ ನೋಡುತ್ತಾ ಹೋದರೆ ನಿನಗೆ ಸಿಗುವುದು ಸೋಲೆ ಹೊರತು ಗೆಲುವಲ್ಲ. ನಿನ್ನ ಪ್ರಯತ್ನದಿಂದಲೇ ನಿನಗೆ ಗೆಲುವು ಸಿಗುತ್ತೆ. ಆದರೆ ನಿನ್ನ ಮುಳ್ಳಿನ ಹಾದಿಯನ್ನು ಹೂವಿನ ಹಾದಿಯಾಗಿ ಪರಿವರ್ತಿಸುವುದು ನಿನ್ನ ಕೈಯಲ್ಲೇ ಇದೆ ಎಂದು ಯುವಕನಿಗೆ ಆತನ ಜೀವನದ ದಾರಿಯನ್ನು ವಿವರಿಸುತ್ತಾರೆ. ಆಗ ಆ ಯುವಕ ಅವರ ಮಾತುಗಳನ್ನು ಕೇಳಿ ನಮಸ್ಕರಿಸಿ ಹೊರಟು ಹೋಗುತ್ತಾನೆ. ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಒಬ್ಬ ವ್ಯಕ್ತಿ ಸಾಧನೆ ಮಾಡಿದ್ದಾನೆ ಅಂದರೆ ಅವನನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬೇಕೇ ಹೊರತು ಆತನ ದಾರಿಯನ್ನು ಅನುಸರಿಸಬಾರದು. ನಮ್ಮ ದಾರಿಯನ್ನು ನಾವೇ ತಯಾರಿಸಿ ಆ ದಾರಿಯಲ್ಲಿ ಸಾಗಬೇಕು ಹೊರತು ಬೇರೆಯವರ ಮೇಲೆ ಅವಲಂಬನೆ ಆಗಬಾರದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು
ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.